ನಾವು ವಾಸಿಸೋ ಈ ಭೂಮಿಯ ಬಗ್ಗೆ ನಮಗೆ ನಿಜಕ್ಕೂ ಎಷ್ಟು ಗೊತ್ತಿದೆ ಅನ್ನೋ ಪ್ರಶ್ನೆಗೆ ಇವತ್ತಿಗೂ ಸ್ಪಷ್ಟ ಉತ್ತರ ಯಾರ ಹತ್ತಿರವೂ ಇಲ್ಲ. ನಾವು ಸಮುದ್ರದ ಆಳವನ್ನ ಅಳೆದಿದ್ದೇವೆ, ಭೂಮಿಯ ಮೇಲ್ಮೈಯ ಪ್ರತಿಯೊಂದು ಮೂಲೆಯನ್ನ ನಕ್ಷೆಯಲ್ಲಿ ಗುರುತಿಸಿದ್ದೇವೆ, ಬಾಹ್ಯಾಕಾಶದ ಅಂಚಿನವರೆಗೂ ತಲುಪಿದ್ದೇವೆ, ಗ್ರಹಗಳನ್ನ ಹುಡುಕಿದ್ದೇವೆ, ನಕ್ಷತ್ರಗಳ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ಆದರೆ ನಮ್ಮ ಪಾದದ ಕೆಳಗೆ ಈ ಭೂಮಿಯ ಅಂತರಾಳದಲ್ಲಿ ಸಾವಿರಾರು ಕಿಲೋಮೀಟರ್ ಆಳದಲ್ಲಿ ಏನಿದೆ ಅನ್ನೋದನ್ನ ಕೇಳಿದ್ರೆ ವಿಜ್ಞಾನ ಇವತ್ತಿಗೂ ಕಲ್ಲು, ಮಣ್ಣು, ಲಾವಾರಸ, ಬಿಸಿಲಿನ ಪದರಗಳು ಇವೆ ಅನ್ನೋ ಉತ್ತರಗಳನ್ನೇ ಕೊಡುತ್ತೆ. ಆದರೆ ಈ ಉತ್ತರಗಳನ್ನ ಬಿಟ್ಟು ಭಾರತೀಯ ಪುರಾಣಗಳು, ಪ್ರಾಚೀನ ನಾಗರಿಕತೆಗಳ ದಾಖಲೆಗಳು, ದೇವಾಲಯಗಳ ಶಾಸನಗಳು ಮತ್ತು ಜಾನಪದ ಕಥೆಗಳು ಮಾತ್ರ ಒಂದು ಬೇರೆ ಸತ್ಯವನ್ನ ಹೇಳುತ್ತೆ. ಭೂಮಿಯ ಒಳಗೆ ಇನ್ನೊಂದು ಲೋಕ ಇದೆ. ಅಲ್ಲಿ ಸಾಮಾನ್ಯ ಜೀವಿಗಳು ಅಲ್ಲ, ದೈವಿಕ ಶಕ್ತಿ ಹೊಂದಿರೋ ಜೀವಿಗಳು ವಾಸಿಸ್ತಾರೆ. ಅಪಾರ ಐಶ್ವರ್ಯ, ಅಜ್ಞಾತ ಶಕ್ತಿಗಳು, ರಹಸ್ಯಮಯ ತಂತ್ರಜ್ಞಾನ ಮತ್ತು ಮಾನವನ ಲೋಕಕ್ಕಿಂತ ಸಂಪೂರ್ಣವಾಗಿ ಭಿನ್ನವಾದ ಒಂದು ನಾಗರಿಕತೆ ಅಸ್ತಿತ್ವದಲ್ಲಿದೆ. ಮನುಷ್ಯರ ಇತಿಹಾಸಕ್ಕೂ ಮೀರಿದ ಪುರಾತನ ರಹಸ್ಯಗಳು ಅಲ್ಲಿ ಮರೆಮಾಚಿಕೊಂಡಿವೆ ಮತ್ತು ಆ ನಿಗೂಢ ರಹಸ್ಯಮಯ ಸಾಮ್ರಾಜ್ಯಕ್ಕಿರುವ ಒಂದೇ ಒಂದು ಹೆಸರು ನಾಗಾಲೋಕ. ಈ ರಹಸ್ಯಮಯ ಲೋಕದ ಭೌಗೋಳಿಕತೆ, ನಾಗರಾಜರು, ಅವರ ಶಕ್ತಿ, ಮನುಷ್ಯರೊಂದಿಗೆ ಇರುವ ಸಂಬಂಧ ಮತ್ತು ಇದರ ಹಿಂದೆ ಇರುವ ಸತ್ಯ ಏನು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವೈದಿಕ ಸಾಹಿತ್ಯ ಮತ್ತು ಪುರಾಣಗಳ ಪ್ರಕಾರ ಈ ಬ್ರಹ್ಮಾಂಡವು ಕೇವಲ ನಮ್ಮ ಕಣ್ಣಿಗೆ ಕಾಣುವ ಒಂದೇ ಲೋಕವಲ್ಲ, ಬದಲಾಗಿ ಅದು 14 ಲೋಕಗಳಾಗಿ ವಿಂಗಡಿಸಲ್ಪಟ್ಟಿದೆ. ಇದರಲ್ಲಿ 7 ಮೇಲಿನ ಲೋಕಗಳು, ಸಪ್ತಲೋಕಗಳು, ಮತ್ತು 7 ಕೆಳಗಿನ ಲೋಕಗಳು ಅಂದರೆ ಪಾತಾಳ ಲೋಕಗಳು ಎಂದು ಕರೆಯಲಾಗುತ್ತೆ. ಅತಳ, ವಿತಳ, ಸುತಳ, ತಲಾತಳ, ಮಹಾತಳ, ರಸಾತಳ ಮತ್ತು ಪಾತಾಳ ಈ 7 ಲೋಕಗಳಲ್ಲಿ ಕೊನೆಯದಾದ ಮತ್ತು ಅತ್ಯಂತ ರಹಸ್ಯಮಯವಾದ ಲೋಕವೇ ಪಾತಾಳ ಲೋಕ. ಇದೇ ಲೋಕವನ್ನೇ ಪುರಾಣಗಳಲ್ಲಿ ನಾಗಾಲೋಕ ಎಂದು ಕರೆಯಲಾಗಿದೆ. ಭಾಗವತ ಪುರಾಣ ಮತ್ತು ಇತರೆ ವೈದಿಕ ಗ್ರಂಥಗಳ ವರ್ಣನೆ ಪ್ರಕಾರ ಪಾತಾಳ ಲೋಕವು ಕತ್ತಲೆಯಾದ ಭೂಗರ್ಭ ಲೋಕವಲ್ಲ, ಬದಲಾಗಿ ಅದು ಸ್ವರ್ಗಕ್ಕಿಂತಲೂ ಹೆಚ್ಚು ಸುಂದರವಾದ, ಅದ್ಭುತ ಸೌಂದರ್ಯದಿಂದ ತುಂಬಿದ ದೈವಿಕ ಸಾಮ್ರಾಜ್ಯವಾಗಿದೆ. ಇಲ್ಲಿ ಸೂರ್ಯನ ತೀಕ್ಷ್ಣ ಕಿರಣಗಳಿರಲ್ಲ, ಹೀಗಾಗಿ ಅತಿಯಾದ ಶಾಖ ಕೂಡ ಇಲ್ಲಿ ಇರಲ್ಲ. ಹಾಗೆ ಚಂದ್ರನ ತಂಪಾದ ಬೆಳಕಿನ ಅಗತ್ಯವೂ ಇರಲ್ಲ. ಯಾಕೆ ಅಂದ್ರೆ ಇಲ್ಲಿನ ನಾಗರ ಹೆಡೆಯ ಮೇಲೆ ಹೊಳೆಯುವ ನಾಗಮಣಿಗಳು ಹಗಲು ರಾತ್ರಿ ಇಡೀ ಸಾಮ್ರಾಜ್ಯವನ್ನ ಬೆಳಗಿಸುತ್ತಾ ಇರುತ್ತವೆ ಅಂತೆ. ಪಾತಾಳ ಲೋಕದ ಅರಮನೆಗಳು ಶುದ್ಧ ಚಿನ್ನ, ವಜ್ರ, ವೈಡೂರ್ಯ ಮತ್ತು ಅಮೂಲ್ಯ ರತ್ನಗಳಿಂದ ನಿರ್ಮಿಸಲ್ಪಟ್ಟಿವೆ ಎಂದು ಪುರಾಣಗಳು ಹೇಳುತ್ತೆ. ಇಲ್ಲಿ ವಾಸಿಸುವ ನಾಗಾ ಜಾತಿಗೆ ಮುಪ್ಪಿನ ಭಯವಿಲ್ಲ, ರೋಗವಿಲ್ಲ, ವೃದ್ಧಾಪ್ಯದ ನೋವಿಲ್ಲ, ಶಾಶ್ವತ ಯೌವನವೇ ಅವರ ಜೀವನದ ಭಾಗವಾಗಿರುತ್ತಂತೆ. ಇಲ್ಲಿನ ನದಿಗಳು ದೈವಿಕ ಶಕ್ತಿಯನ್ನ ಹೊಂದಿರುತ್ತವೆ ಅಂತೆ. ಹಾಗೆ ಇಲ್ಲಿನ ಹಣ್ಣುಗಳು ಅಮೃತ ಸ್ವರೂಪದ ಶಕ್ತಿಯನ್ನ ಕೊಡುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ಈ ನಾಗಾಲೋಕವನ್ನು ಆಳೋರು ಸಾಮಾನ್ಯ ಸರ್ಪಗಳಲ್ಲ, ಅವರು ನಾಗ ಎಂಬ ಉನ್ನತ ವರ್ಗಕ್ಕೆ ಸೇರಿದವರು. ಇವರು ಇಚ್ಛಾಧಾರಿಗಳು, ಅಂದರೆ ತಮಗೆ ಬೇಕಾದ ರೂಪವನ್ನ ತಾಳಬಲ್ಲವರು ಅಂತ ಅರ್ಥ. ಪುರಾಣಗಳಲ್ಲಿ 8 ಪ್ರಮುಖ ನಾಗರಾಜರನ್ನ ಉಲ್ಲೇಖ ಮಾಡಲಾಗಿದೆ. ಮೊದಲನೆಯದು ಆದಿಶೇಷ. ಇವನು ಸರ್ಪಗಳ ರಾಜ ಮತ್ತು ವಿಷ್ಣುವಿನ ಪರಮಭಕ್ತ. ಹಾಗೆ ತನ್ನ 1000 ಹೆಡೆಗಳ ಮೇಲೆ ಇಡೀ ಭೂಮಿಯನ್ನ ಹೊತ್ತಿದ್ದಾನೆ ಎಂದು ಹೇಳಲಾಗುತ್ತೆ. ಇನ್ನು ಎರಡನೆಯದು ವಾಸುಕಿ. ಇವನು ಶಿವನ ಕೊರಳ ಹಾರವಾಗಿ ಶೋಭಿಸುವವನು. ಹಾಗೆ ಸಮುದ್ರ ಮಥನದ ಸಮಯದಲ್ಲಿ ಮಂದಾರ ಪರ್ವತಕ್ಕೆ ಹಗ್ಗವಾಗಿ ಬಳಕೆಯಾದವನು ಈತನೇ. ಇನ್ನು ಮೂರನೆಯದು ತಕ್ಷಕ. ನಾಗಾಲೋಕದ ಅತ್ಯಂತ ಬುದ್ಧಿವಂತ ಮತ್ತು ಅಪಾಯಕಾರಿ ರಾಜ. ಮಹಾಭಾರತದ ಪರೀಕ್ಷಿತ ರಾಜನ ಸಾವಿಗೆ ಕಾರಣನಾದವನು ಈತ. ಇನ್ನು ನಾಲ್ಕನೆಯದು ಕಾರ್ಕೋಟಕ. ನಳ ಮಹಾರಾಜನಿಗೆ ಸಹಾಯ ಮಾಡಿದ ಮತ್ತು ಅಗ್ನಿಯಿಂದ ರಕ್ಷಿಸಲ್ಪಟ್ಟ ನಾಗರಾಜ ಈತನೇ. ಇನ್ನು ಐದನೆಯದು ಪದ್ಮ ಮತ್ತು ಮಹಾಪದ್ಮ. ಇವರು ಅಪಾರ ಐಶ್ವರ್ಯದ ರಕ್ಷಕರು. ಕುಬೇರನ ನಿಧಿಗಳನ್ನು ರಕ್ಷಿಸುವ ಜವಾಬ್ದಾರಿ ಇವರದ್ದೇ ಎಂದು ಹೇಳಲಾಗುತ್ತೆ. ಇನ್ನು ಆರನೆಯದು ಶಂಖಪಾಲ ಮತ್ತು ಕುಳಿಕ. ಇವರು ಕೂಡ ನಾಗಾಲೋಕದ ವಿಭಿನ್ನ ಪ್ರಾಂತ್ಯಗಳನ್ನ ಆಳುವ ಮಹಾನ್ ಶಕ್ತಿಗಳು. ಇನ್ನು ಈ ಮನುಷ್ಯ ಲೋಕ ಮತ್ತು ನಾಗಾಲೋಕದ ನಡುವಿನ ಸಂಬಂಧ ಲಕ್ಷಾಂತರ ವರ್ಷಗಳಷ್ಟು ಹಳೆಯದು ಎಂಬ ನಂಬಿಕೆ ಪುರಾಣಗಳಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಮಹಾಭಾರತ, ರಾಮಾಯಣದಂತಹ ಪೌರಾಣಿಕ ಗ್ರಂಥಗಳಲ್ಲಿ ನಾಗಾಲೋಕದ ಕುರಿತು ಅನೇಕ ಉಲ್ಲೇಖಗಳು ಕೂಡ ಸಿಗುತ್ತೆ. ಈ ಉಲ್ಲೇಖಗಳು ನಾಗಾಲೋಕವನ್ನ ಕೇವಲ ಒಂದು ಕಲ್ಪಿತ ಲೋಕವಲ್ಲ, ಮಾನವ ಜೀವನದೊಂದಿಗೆ ನೇರವಾಗಿ ಸಂಪರ್ಕ ಹೊಂದಿದ ಒಂದು ಅಸ್ತಿತ್ವದ ಲೋಕವಾಗಿ ತೋರಿಸುತ್ತೆ. ಅರ್ಜುನ ವನವಾಸದ ಸಮಯದಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡುವಾಗ ನಾಗಕನ್ಯೆ ಉಲೂಪಿ ಅವನನ್ನ ಮೋಹಿಸಿ ನಾಗಾಲೋಕಕ್ಕೆ ಕರೆದುಕೊಂಡು ಹೋಗ್ತಾಳೆ. ಅಲ್ಲೇ ಅವರ ವಿವಾಹ ಕೂಡ ಆಗುತ್ತೆ. ಈ ಸಂಬಂಧದಿಂದ ಈರಾವಂತನು ಜನಿಸ್ತಾನೆ. ಮುಂದೆ ಕುರುಕ್ಷೇತ್ರ ಯುದ್ಧದಲ್ಲಿ ಈರಾವಂತನು ತನ್ನ ಪ್ರಾಣವನ್ನೇ ಅರ್ಪಿಸ್ತಾನೆ. ಈ ಘಟನೆ
ನಾಗಾಲೋಕ ಮತ್ತು ಮಾನವ ಲೋಕದ ನಡುವಿನ ಸಂಬಂಧ ಕೇವಲ ಕಥಾನಕವಲ್ಲ, ಅದು ರಕ್ತ ಸಂಬಂಧ, ವಂಶ ಪಾರಂಪರ್ಯ ಮತ್ತು ತ್ಯಾಗದ ಮೂಲಕ ಬೆಸೆಯಲ್ಪಟ್ಟ ಒಂದು ಆಳವಾದ ಸಂಬಂಧ ಅನ್ನೋದನ್ನ ಸಾರಿ ಸಾರಿ ಹೇಳುತ್ತೆ. ಇನ್ನು ಈ ನಾಗಾಲೋಕ ಕೇವಲ ಸಂಬಂಧಗಳ ಲೋಕ ಅಲ್ಲ, ರಕ್ಷಣೆಯ ಲೋಕವೂ ಹೌದು. ಬಾಲ್ಯದಲ್ಲಿ ಕೌರವರು ಭೀಮನಿಗೆ ವಿಷ ಹಾಕಿ ನದಿಗೆ ಎಸಿತಾರೆ. ಆಗ ಭೀಮ ಜೀವಾಪಾಯದ ಸ್ಥಿತಿಯಲ್ಲಿ ನಾಗಾಲೋಕಕ್ಕೆ ತಲುಪ್ತಾನೆ. ಅಲ್ಲಿನ ನಾಗರ ಕಡಿತದಿಂದ ಅವನ ದೇಹದಲ್ಲಿದ್ದ ವಿಷವು ನಿವಾರಣೆಯಾಗುತ್ತೆ. ನಾಗರಾಜರು ಅವನಿಗೆ 8 ಕುಂಡಗಳ ಅಮೃತ ರಸವನ್ನ ಕುಡಿಸ್ತಾರೆ. ಇದರ ಪರಿಣಾಮ ಭೀಮನಿಗೆ 10,000 ಆನೆಗಳ ಬಲ ದೊರೆಯುತ್ತೆ. ಇನ್ನು ಈ ಸಂಬಂಧಗಳು ಸ್ನೇಹ ಮತ್ತು ರಕ್ಷಣೆಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಕೆಲ ಸಂದರ್ಭಗಳಲ್ಲಿ ಜಗಳವೂ ಆಗಿದೆ. ತನ್ನ ತಂದೆ ಪರೀಕ್ಷಿತನ ಸಾವಿಗೆ ಸೇಡು ತೀರಿಸಿಕೊಳ್ಳಲು ಜನಮೇಜಯನು ಇಡೀ ಸರ್ಪಕುಲವನ್ನೇ ನಾಶ ಮಾಡಲು ಭೀಕರವಾದ ಸರ್ಪಯಾಗವನ್ನು ನಡೆಸ್ತಾನೆ. ಇಡೀ ನಾಗವಂಶವೇ ವಿನಾಶದ ಅಂಚಿಗೆ ತಲುಪುವಾಗ ಆಸ್ತಿಕ ಮುನಿಯು ಮಧ್ಯಪ್ರವೇಶ ಮಾಡಿ ಯಜ್ಞವನ್ನು ನಿಲ್ಲಿಸ್ತಾನೆ. ಈ ಮೂಲಕ ನಾಗಾಲೋಕ ಸಂಪೂರ್ಣ ವಿನಾಶದಿಂದ ಹೊರಬರುತ್ತೆ. ಈ ಘಟನೆಯ ನೆನಪಿಗಾಗಿಯೇ ನಾಗರ ಪಂಚಮಿ ಹಬ್ಬವನ್ನ ಆಚರಿಸಲಾಗುತ್ತೆ. ಇನ್ನು ಭೂಮಿಯ ಮೇಲೆ ಕೆಲವು ಸ್ಥಳಗಳನ್ನ ನಾಗಾಲೋಕಕ್ಕೆ ಹೋಗುವ ಪೋರ್ಟಲ್ ಅಥವಾ ರಹಸ್ಯ ದಾರಿಗಳೆಂದು ಕರೆಯಲಾಗುತ್ತೆ. ಈ ಸ್ಥಳಗಳು ಕೇವಲ ಭೌಗೋಳಿಕ ಪ್ರದೇಶಗಳಲ್ಲ, ಅವು ಜನರ ನಂಬಿಕೆ, ಪೌರಾಣಿಕ ಕಥೆಗಳು ಮತ್ತು ಸ್ಥಳೀಯ ಸಂಸ್ಕೃತಿಗಳಲ್ಲಿ ಆಳವಾಗಿ ನೆಲೆಸಿರುವ ರಹಸ್ಯ ಕೇಂದ್ರ. ಮಧ್ಯಪ್ರದೇಶದ ಪಚ್ಮಡಿಯ ಸಾತ್ಪುರ ಅರಣ್ಯದಲ್ಲಿರುವ ನಾಗದ್ವಾರ ಎಂಬ ಸ್ಥಳ ಅತ್ಯಂತ ನಿಗೂಢವೆಂದು ಹೇಳಲಾಗುತ್ತೆ. ಇಲ್ಲಿನ ಗುಹೆಯೊಳಗೆ ಸಾವಿರಾರು ಅಡಿ ಕೆಳಗೆ ಇಳಿದರೆ ನಾಗಾಲೋಕ ಸಿಗುತ್ತೆ ಎಂಬ ನಂಬಿಕೆ ಕೂಡ ಇದೆ. ಈ ಸ್ಥಳವನ್ನ ಜನರು ಕೇವಲ ಗುಹೆಯಾಗಿ ಅಲ್ಲ, ಭೂಗತ ಲೋಕದ ದ್ವಾರವಾಗಿ ನೋಡ್ತಾರೆ. ಇನ್ನು ಮಹಾರಾಷ್ಟ್ರದ ಶೇತಫಲ ಹಳ್ಳಿಯಲ್ಲಿ ನಾಗರ ಹಾವುಗಳು ಪ್ರತಿ ಮನೆಯಲ್ಲೂ ಮುಕ್ತವಾಗಿ ಓಡಾಡ್ತಾ ಇರುತ್ತೆ. ಮಕ್ಕಳು ಅವುಗಳ ಜೊತೆಗೆ ಆಟವಾಡ್ತಾರೆ. ಇಲ್ಲಿ ಹಾವುಗಳನ್ನ ಭಯದ ಪ್ರಾಣಿಗಳಾಗಿ ಅಲ್ಲ, ಕುಟುಂಬದ ಸದಸ್ಯರಂತೆ ನೋಡ್ತಾರೆ. ಇನ್ನು ಕಾಶ್ಮೀರದ ಅನಂತ್ನಾಗ್ ಪ್ರದೇಶದಲ್ಲಿ ಪುರಾತನ ಕುಂಡಗಳು ಮತ್ತು ಗುಹೆಗಳ ಒಳಗೆ ನಾಗಾಲೋಕದ ರಾಜಧಾನಿಗೆ ಸಂಪರ್ಕವಿದೆ ಎಂಬ ನಂಬಿಕೆ ಇಂದಿಗೂ ಜೀವಂತವಾಗಿದೆ. ಇನ್ನು ಭಾರತವಷ್ಟೇ ಅಲ್ಲ, ಮೆಕ್ಸಿಕೋ ಮತ್ತು ದಕ್ಷಿಣ ಅಮೆರಿಕಾದ ಮಾಯನ್ ನಾಗರಿಕತೆಯಲ್ಲೂ ಕುಕುಲ್ಕನ್ ಎಂಬ ಹಾರುವ ಸರ್ಪದ ಪೂಜೆ ನೋಡೋಕೆ ಸಿಗುತ್ತೆ. ಅವರ ಪಿರಾಮಿಡ್ಗಳ ಕೆಳಗಿರುವ ಸುರಂಗ ಮಾರ್ಗಗಳು ಭೂಗತ ಲೋಕಕ್ಕೆ ಹೋಗುತ್ತೆ ಅನ್ನೋ ನಂಬಿಕೆ ನಾಗಾಲೋಕದ ಕಲ್ಪನೆ ಒಂದು ಪ್ರದೇಶಕ್ಕೆ ಸೀಮಿತವಾಗದೆ ಜಗತ್ತಿನಾದ್ಯಂತ ವ್ಯಾಪಿಸಿರುವ ಆಲೋಚನೆಯಾಗಿದೆ ಅನ್ನೋದನ್ನ ತೋರಿಸುತ್ತೆ. ಈ ನಾಗಾಲೋಕದ ಕಲ್ಪನೆಯನ್ನ ಕೇವಲ ಪುರಾಣವೆಂದು ತಳ್ಳಿಹಾಕಲು ಸಾಧ್ಯವಿಲ್ಲ. ಯಾಕೆ ಅಂದ್ರೆ ವಿಜ್ಞಾನದಲ್ಲೇ ಹಾಲೋ ಅರ್ತ್ ಅನ್ನೋ ಸಿದ್ಧಾಂತವಿದೆ. 17ನೇ ಶತಮಾನದಲ್ಲಿ ಖಗೋಳಶಾಸ್ತ್ರಜ್ಞ ಎಡ್ಮಂಡ್ ಹ್ಯಾಲಿ ಈ ಸಿದ್ಧಾಂತವನ್ನ ಮಂಡಿಸ್ತಾರೆ. ಅವರ ಪ್ರಕಾರ ಭೂಮಿಯ ಕೇಂದ್ರ ಭಾಗ ಸಂಪೂರ್ಣ ಸಾಲಿಡ್ ಆಗಿಲ್ಲ, ಅದು ಪದರ ಪದರಗಳ ರಚನೆಯಾಗಿದ್ದು ಒಳಭಾಗದಲ್ಲಿ ಮತ್ತೊಂದು ಲೋಕ ಅಸ್ತಿತ್ವದಲ್ಲಿರಬಹುದು ಎಂದು ಹೇಳುತ್ತಾರೆ. ಈ ಸಿದ್ಧಾಂತದಿಂದ ಅಗರ್ತ ಎಂಬ ಭೂಗತ ಸಾಮ್ರಾಜ್ಯದ ಕಲ್ಪನೆ ಹುಟ್ಟಿತು. ಜಗತ್ತಿನಾದ್ಯಂತ ಅನೇಕ ಸಂಶೋಧಕರು ಭೂಮಿಯ ಒಳಗೊಂದು ಸುಧಾರಿತ ನಾಗರಿಕತೆ ಇದೆ ಎಂದು ನಂಬ್ತಾರೆ. ಭಾರತೀಯ ನಾಗಾಲೋಕದ ಕಲ್ಪನೆಗೆ ಇದು ಸೇಮ್ ಇದೆ ಎಂದು ಹಲವರು ಹೇಳುತ್ತಾರೆ. ಕೆಲವು ವಾದಗಳ ಪ್ರಕಾರ ಯುಎಫ್ಒಗಳು ಭೂಮಿಯ ಒಳಗಿನಿಂದಲೇ ಬರುತ್ತವೆ ಎಂಬ ನಂಬಿಕೆಯೂ ಇದೆ. ಇನ್ನು ಅಮೆಜಾನ್ ಕಾಡುಗಳಲ್ಲಿ ಇಂದಿಗೂ ಪತ್ತೆಯಾಗುತ್ತಿರುವ ದೈತ್ಯ ಸರ್ಪಗಳು ಈ ಭೂಗತ ಲೋಕಗಳ ಜೀವ ವೈವಿಧ್ಯದ ಸಂಕೇತಗಳಾಗಿರಬಹುದು ಅನ್ನೋ ಊಹೆ ಇದೆ. ಈ ಎಲ್ಲಾ ಸಿದ್ಧಾಂತಗಳು ನಾಗಾಲೋಕವನ್ನ ಕೇವಲ ಪೌರಾಣಿಕ ಕಲ್ಪನೆಯಲ್ಲ, ವೈಜ್ಞಾನಿಕ ಪರಿಕಲ್ಪನೆಯ ಚೌಕಟ್ಟಿನೊಳಗೂ ಸೇರಿಸಿಬಿಡುತ್ತೆ. ಇನ್ನು ಈ ನಾಗಾಲೋಕದ ಕಥೆಗಳಲ್ಲಿ ಅತ್ಯಂತ ಕುತೂಹಲಕಾರಿ ವಿಷಯ ಅಂದ್ರೆ ಅದು ನಾಗಮಣಿ. ಕೆಲವು ಪುರಾಣ ಕಥೆಗಳ ಪ್ರಕಾರ ಹಳೆಯ ನಾಗರ ಹಾವುಗಳ ತಲೆಯಲ್ಲಿ ದೀರ್ಘಕಾಲದ ತಪಸ್ಸಿನಿಂದ ಅಥವಾ ಪ್ರಕೃತಿಯ ಪ್ರಭಾವದಿಂದ ಒಂದು ಮಣಿ ಸೃಷ್ಟಿಯಾಗುತ್ತಂತೆ. ಈ ಮಣಿ ಕತ್ತಲಲ್ಲಿ ಸ್ವಯಂ ಪ್ರಕಾಶಿಸುವ ಶಕ್ತಿಯನ್ನ ಹೊಂದಿರುತ್ತವೆ ಅಂತೆ. ಹಾಗೆ ನಾಗಮಣಿ ಹೊಂದಿರೋ ವ್ಯಕ್ತಿಗೆ ಯಾವುದೇ ವಿಷ ಕೆಲಸ ಮಾಡೋದಿಲ್ವಂತೆ. ಹಾಗೆ ಅಪಾರ ಜ್ಞಾನ ಮತ್ತು ಶಕ್ತಿ ಸಿಗುತ್ತೆ ಎಂಬ ನಂಬಿಕೆ ಕೂಡ ಇದೆ. ಆದರೆ ಆಧುನಿಕ ಜೀವಶಾಸ್ತ್ರ ಇದನ್ನ ಒಪ್ಪೋದಿಲ್ಲ. ಯಾಕೆ ಅಂದ್ರೆ ಹಾವುಗಳ ತಲೆಯಲ್ಲಿ ಅಂತಹ ಮಣಿ ಇರಲು ಸಾಧ್ಯವೇ ಇಲ್ಲ ಅಂತ ವಿಜ್ಞಾನ ಹೇಳುತ್ತೆ. ಆದರೂ ಕೋಬ್ರಾ ಸ್ಟೋನ್ ಎಂಬ ವಸ್ತುಗಳ ಬಗ್ಗೆ ಅನೇಕ ವಿದೇಶಿ ಸೈಂಟಿಸ್ಟ್ಗಳು ಕೂಡ ಮಾತನಾಡಿದ್ದಾರೆ. ಇದು ಹಾವಿನ ವಿಷದಿಂದ ಉಂಟಾಗೋ ಅಪರೂಪದ ಖನಿಜ ರೂಪಾಂತರವಾಗಿರಬಹುದು ಅನ್ನೋ ವಾದವೂ ಇದೆ. ಇಲ್ಲಿ ನಾಗಮಣಿ ವಿಜ್ಞಾನ ಮತ್ತು ಪುರಾಣಗಳ ಮಧ್ಯೆ ನಿಂತಿರುವ ಒಂದು ರಹಸ್ಯ ಸಂಕೇತವಾಗಿದೆ. ಯಾಕೆ ಅಂದ್ರೆ ಅದು ವಸ್ತುವೋ ಅಥವಾ ಮಾನವ ಕಲ್ಪನೆಯ ಶಕ್ತಿಯ ಪ್ರತೀಕವೋ ಅನ್ನೋ ಪ್ರಶ್ನೆಗೆ ಉತ್ತರ ಮಾತ್ರ ಇನ್ನೂ ಸಿಕ್ಕಿಲ್ಲ. ಇನ್ನು ಭಾರತೀಯ ಯೋಗಶಾಸ್ತ್ರದ ಪ್ರಕಾರ ನಮ್ಮ ದೇಹವೇ ಒಂದು ಬ್ರಹ್ಮಾಂಡ. ನಮ್ಮ ಬೆನ್ನೆಲುಬಿನ ಬುಡದಲ್ಲಿ ಕುಂಡಲಿನಿ ಎಂಬ ಶಕ್ತಿ ಹಾವಿನಂತೆ 3 ಸುರುಳಿ ಸುತ್ತಿಕೊಂಡು ನಿದ್ರಿಸುತ್ತಾ ಇರುತ್ತವೆ ಅಂತೆ. ಈ ಶಕ್ತಿಯನ್ನೇ ನಾಗಶಕ್ತಿ ಎಂದು ಕರೆಯಲಾಗುತ್ತೆ. ಅಂದರೆ ನಾಗಾಲೋಕವು ಕೇವಲ ಭೂಮಿಯೊಳಗಿನ ಲೋಕವಲ್ಲ, ಅದು ನಮ್ಮ ಮನಸ್ಸಿನ ಒಳಗಿನ ಒಂದು ಜಗತ್ತು ಕೂಡ ಹೌದು. ಯಾರು ತಮ್ಮ ಒಳಗಿನ ಈ ಶಕ್ತಿಯನ್ನ ಗೆಲ್ತಾರೋ ಅವರು ನಾಗಾಲೋಕದ ಅಧಿಪತಿಗಳಂತೆ
ಸ್ವಯಂ ನಿಯಂತ್ರಣ ಮತ್ತು ಜ್ಞಾನವನ್ನ ಪಡೀತಾರೆ. ಇನ್ನು ನಮ್ಮ ಹಿರಿಯರು ನಾಗಾಲೋಕದ ಕಥೆಗಳ ಮೂಲಕ ಹಾವುಗಳನ್ನ ಪೂಜಿಸಲು ಕಲಿಸಿದ್ದರ ಹಿಂದೆ ಆಳವಾದ ಪರಿಸರ ವಿಜ್ಞಾನವೇ ಅಡಗಿದೆ. ಹಾವುಗಳು ಇಲಿಗಳನ್ನ ತಿಂದು ರೈತರ ಬೆಳೆಯನ್ನ ರಕ್ಷಿಸುತ್ತೆ. ಹೀಗಾಗಿ ನಾಗರ ಪಂಚಮಿಯಂತಹ ಆಚರಣೆಗಳ ಮೂಲಕ ಹಾವುಗಳನ್ನ ಕೊಲ್ಲದಂತೆ ತಡೆಯುವುದು ಪರಿಸರ ಸಮತೋಲನದ ಭಾಗ ಕೂಡ ಹೌದು. ಹಳೆಯ ಕಾಲದಲ್ಲಿ ಕೆರೆ ಬಾವಿಗಳ ಪಕ್ಕದಲ್ಲಿ ನಾಗರ ಕಲ್ಲುಗಳನ್ನ ಪ್ರತಿಷ್ಠಾಪಿಸಲಾಗ್ತಾ ಇತ್ತು. ಯಾಕೆ ಅಂದ್ರೆ ಇದರ ಹಿಂದೆ ನೀರನ್ನ ಮಲಿನಗೊಳಿಸಬಾರದು ಎಂಬ ಉದ್ದೇಶವಿತ್ತು. ನಾಗಾಲೋಕದ ದಾರಿ ಜಲಮೂಲಗಳ ಮೂಲಕವೇ ಹೋಗುತ್ತವೆ ಎಂಬ ನಂಬಿಕೆಯನ್ನ ಜನರು ನೀರಿನ ಸಂರಕ್ಷಣೆ ಮಾಡೋ ಹಾಗೆ ಮಾಡ್ತಾ ಇತ್ತು. ಇನ್ನು ಈ ನಾಗಾಲೋಕದ ಪರಿಕಲ್ಪನೆ ಭಾರತಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಈಜಿಪ್ಟ್ನಲ್ಲಿ ಫರೋ ಚಕ್ರವರ್ತಿಗಳು ತಮ್ಮ ಕಿರೀಟದಲ್ಲಿ ಹಾವಿನ ಚಿಹ್ನೆಯನ್ನ ಧರಿಸ್ತಾ ಇದ್ರು. ಇದು ಶಕ್ತಿ ಮತ್ತು ಜ್ಞಾನದ ಸಂಕೇತವಾಗಿತ್ತು. ಇನ್ನು ಚೀನಾದಲ್ಲಿ ಡ್ರ್ಯಾಗನ್ಗಳನ್ನ ದೇವರೆಂದು ಪೂಜಿಸಲಾಗುತ್ತೆ. ಇವು ನಾಗರ ರೂಪಾಂತರಗಳೇ ಎಂಬ ನಂಬಿಕೆ ಕೂಡ ಇದೆ. ಇನ್ನು ಆಸ್ಟ್ರೇಲಿಯಾದ ಮೂಲ ನಿವಾಸಿಗಳು ರೇನ್ಬೋ ಸರ್ಪೆಂಟ್ ಎಂಬ ಬೃಹತ್ ಸರ್ಪವೊಂದು ಜಗತ್ತನ್ನ ಸೃಷ್ಟಿಸ್ತು ಅಂತ ನಂಬ್ತಾರೆ. ಈ ಎಲ್ಲಾ ನಾಗರಿಕತೆಗಳಲ್ಲೂ ಸರ್ಪವು ಭಯದ ಪ್ರಾಣಿ ಮಾತ್ರವಲ್ಲ, ಸೃಷ್ಟಿ, ಜ್ಞಾನ, ಶಕ್ತಿ ಮತ್ತು ರಕ್ಷಣೆಯ ಸಂಕೇತ ಕೂಡ ಹೌದು. ಟರ್ಕಿಯ ಡೆರಿಂಕುಯು ಎಂಬ ಭೂಗತ ನಗರವು ಸಾವಿರಾರು ವರ್ಷಗಳ ಹಿಂದೆ ಮನುಷ್ಯರು ಭೂಮಿಯ ಆಳದಲ್ಲಿ ಬದುಕ್ತಾ ಇದ್ರು ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಅಲ್ಲಿ ಸಾವಿರಾರು ಜನರು ವಾಸಿಸಲು ಬೇಕಾದ ಎಲ್ಲಾ ಸೌಲಭ್ಯಗಳಿದ್ವು. ಇಂತಹ ಪ್ರೂಫ್ಗಳು ನಾಗಾಲೋಕದ ಕಲ್ಪನೆ ಕೇವಲ ಪುರಾಣವಲ್ಲ, ಇದು ಭೂಮಿಯ ಒಳಗಿನ ಜೀವನ ನಿಜವಾಗಿಯೂ ಇತ್ತು ಅನ್ನೋ ಆಲೋಚನೆಗೆ ನಮ್ಮನ್ನ ಕರೆದುಕೊಂಡು ಹೋಗುತ್ತೆ. ಹಾಗಾದ್ರೆ ಈ ನಾಗಾಲೋಕ ಅನ್ನೋದು ಒಂದು ಭೌತಿಕ ಸ್ಥಳವೋ ಅಥವಾ ಅದು ಕೇವಲ ಕಲ್ಪನೆಯ ಕಥೆಯೋ? ಬಹುಶಃ ಅದು ಎರಡೂ ಆಗಿರಬಹುದು. ಯಾಕೆ ಅಂದ್ರೆ ಭೂಮಿಯ ಅಂತರಾಳದಲ್ಲಿ ಮನುಷ್ಯನಿಗೆ ತಿಳಿಯದ ಇನ್ನೂ ಅನೇಕ ರಹಸ್ಯಗಳು ಅಡಗಿಕೊಂಡಿವೆ. ನಾವು ಭೂಮಿಯ ಮೇಲ್ಮೈ ಬಗ್ಗೆ ತಿಳಿದಿರೋದು ಸ್ವಲ್ಪ ಭಾಗ ಮಾತ್ರ. ಉಳಿದ ದೊಡ್ಡ ಭಾಗ ಇಂದಿಗೂ ವಿಜ್ಞಾನಕ್ಕೆ ಸವಾಲಾಗಿಯೇ ಉಳಿದು ಬಿಟ್ಟಿದೆ. ನಾಗಾಲೋಕದ ಕಥೆಗಳು ಕೇವಲ ಪುರಾಣ ಕಥೆಗಳೇ ಆಗಿಯೇ ಉಳಿದಿಲ್ಲ. ಅವು ಮಾನವನ ಅರಿವಿನ ಮಿತಿಯನ್ನ ನೆನಪಿಸುವ ಸೂಚನೆಯಾಗಿಯೂ ಕಾಣಿಸುತ್ತೆ. ಈ ಕಥೆಗಳು ನಮಗೆ ಎರಡು ಮಹತ್ವದ ಪಾಠಗಳನ್ನ ಕಲಿಸುತ್ತೆ. ಅದು ಏನು ಅಂದ್ರೆ, ಒಂದು, ಪ್ರಕೃತಿಯಲ್ಲಿ ನಮ್ಮನ್ನ ಮೀರಿದ ಶಕ್ತಿಗಳು, ಜ್ಞಾನ ಮತ್ತು ವ್ಯವಸ್ಥೆಗಳಿವೆ ಎಂಬ ಸತ್ಯವನ್ನ ಒಪ್ಪಿಕೊಳ್ಳೋದು. ಇನ್ನು ಎರಡನೆಯದು, ಈ ಭೂಮಿಯ ಮೇಲೆ ಮನುಷ್ಯ ಮಾತ್ರ ಅಲ್ಲ, ಎಲ್ಲ ಜೀವಿಗಳಿಗೂ ಸಮಾನ ಹಕ್ಕಿದೆ ಅನ್ನೋದನ್ನ ಗೌರವಿಸುವ ಮನೋಭಾವ ಬೆಳೆಸಿಕೊಳ್ಳೋದು. ನೆಕ್ಸ್ಟ್ ಟೈಮ್ ನೀವೇನಾದ್ರೂ ಒಂದು ನಾಗರ ಹಾವನ್ನ ನೋಡಿದ್ರೆ ಅದನ್ನ ಕೇವಲ ಒಂದು ಪ್ರಾಣಿ ಅಂತ ಮಾತ್ರ ನೋಡ್ಬೇಡಿ. ಅದರ ಹಿಂದೆ ಸಾವಿರಾರು ವರ್ಷಗಳ ಇತಿಹಾಸ, ಪುರಾತನ ಜ್ಞಾನ ಮತ್ತು ಒಂದು ನಿಗೂಢ ಸಾಮ್ರಾಜ್ಯದ ಕತೆ ಮೌನವಾಗಿ ಅಡಗಿಕೊಂಡಿದೆ ಅನ್ನೋದನ್ನ ನೆನಪು ಮಾಡ್ಕೊಳ್ಳಿ. ಯಾಕೆ ಅಂದ್ರೆ ಕೆಲವು ರಹಸ್ಯಗಳು ಉತ್ತರಕ್ಕಿಂತಲೂ ಪ್ರಶ್ನೆಗಳಾಗಿ ಉಳಿದಾಗಲೇ ಅವು ಹೆಚ್ಚು ಶಕ್ತಿಶಾಲಿಯಾಗಿರುತ್ತೆ. ಫ್ರೆಂಡ್ಸ್, ಈ ನಾಗಾಲೋಕದ ಬಗ್ಗೆ ನಿಮಗೆ ಏನನ್ಸುತ್ತೆ? ಇದು ಕೇವಲ ಕಲ್ಪನೆನಾ ಅಥವಾ ನಮ್ಮ ಪಾದಗಳ ಕೆಳಗೆ ಅಡಗಿರುವ ಅದ್ಭುತ ಸತ್ಯನ? ಕಮೆಂಟ್ ಮಾಡಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ. ಹಾಗೆ ಇದೇ ತರ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದ.